ಆಕಾಶವಾಣಿ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ಲರೂ ಬಗ್ಬಿಟ್ಟು. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಆರೋಗ್ಯವೇ ಭಾಗ್ಯ ಅಂತ ಕಾಯಿಲೆ ಕಸಾಲೆ ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿದರೆ ನವೆಂಬರ್ 15 ಪ್ರೀ ಮೆಚುರಿಟಿ ಡೇ. ಇದರ ಕುರಿತು ಶಿವಮೊಗ್ಗದ ಯುನಿಟಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞರಾದ ಡಾಕ್ಟರ್ ಅಜಯ್ ಬಡ್ಡಿ DY ಅವರಿಂದ ಮಾಹಿತಿ ಕೇಳಲಿದ್ದೀರಿ. ನಮಸ್ಕಾರ, ನಾನು ಮಕ್ಕಳ ತಜ್ಞ ಡಾಕ್ಟರ್ ಅಜಯ್ ಬಡ್ಡಿ, ಯುನಿಟಿ ಮಕ್ಕಳ ಆಸ್ಪತ್ರೆ ಶಿವಮೊಗ್ಗ. ಹೋದ 15ನೇ ತಾರೀಕು ನವೆಂಬರ್ ಪ್ರೀ ಮ್ಯಾಚುರಿಟಿ ಡೇ ಅಂತ ಹೇಳಿಬಿಟ್ಟು ಸೆಲೆಬ್ರೇಟ್ ಮಾಡಿದ್ವಿ. ಪ್ರೀ ಮ್ಯಾಚುರಿಟಿ ಡೇ ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಇದ್ರ ಬಗ್ಗೆ ಯಾಕೆ ಹೆಚ್ಚು ಒತ್ತು ಕೊಡ್ತಿದೆ, ಯಾಕೆ ಇದನ್ನ ನಾವು ಆಚರಣೆ ಮಾಡಬೇಕು ಅಂತ ಹೇಳಿದರೆ, ಪ್ರೀ ಮ್ಯಾಚೂರ್ ಬೇಬೀಸ್ ಅಕಾಲಿಕವಾಗಿ ಜನನವಾದಂಥ ಮಕ್ಕಳಿಗೆ ಅವ್ರದೇ ಆದಂಥ ಒಂದು ಆರೋಗ್ಯ ಸಮಸ್ಯೆಗಳಿರ್ತದೆ. ಸೊ ಅದನ್ನ ತಡೆಗಟ್ಟೋದು ಮತ್ತು ಪ್ರೀ ಮ್ಯಾಚೂರ್ ಬರ್ತ್ ಅಂತ ಹೇಳ್ತೀವಿ, ಅಕಾಲಿಕ ಜನನಗಳನ್ನು ತಡೆಗಟ್ಟೋದು, ಜನನವಾದ ಮೇಲೆ ಬರ್ತಕ್ಕಂಥ ಆರೋಗ್ಯ ತೊಂದರೆಗಳನ್ನು ನಾವು ಅವಕ್ಕೆ ಚಿಕಿತ್ಸೆ ಕೊಡಿಸೋದು, ಅದು ಮುಂದೆ ಬರ್ತಕ್ಕಂಥ ತೊಂದರೆಗಳನ್ನು ಕಡಿಮೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ವರ್ಲ್ಡ್ ಪ್ರೀ ಮ್ಯಾಚೂರ್ ಡೇ ಅದನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ. ಇದರ ಮೂಲ ಉದ್ದೇಶ ಬಂದು, ಈಗ ಪ್ರೀ ಟರ್ಮ್ ಬೇಬೀಸ್ಗೆ ನಾವು ಯಾವ ಥರ ಚಿಕಿತ್ಸೆಗಳನ್ನು ಕೊಡೋದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಅನ್ನೋದು ಬಹಳ ಉದ್ದೇಶ. ಈ ವರ್ಷದ ಪ್ರೀ ಮ್ಯಾಚುರಿಟಿ ಡೇ ಒಂದು ವಾಕ್ಯ ಅಂತ ಹೇಳ್ತೀವಿ, ಹೆಲ್ದಿ ಬಿಗಿನಿಂಗ್ ಹೋಪ್ಫುಲ್ ಫ್ಯೂಚರ್, ಅಂದರೆ ಆರೋಗ್ಯವಂತ ಪ್ರಾರಂಭ ಭವಿಷ್ಯದ ಆಶಾಕಿರಣ ಅಂತ. ಇದು 2025ರ ಒಂದು ಥೀಮ್. ಗ್ರೇಟೆಸ್ಟ್ ಮೈಂಡ್ಸ್ ಆಲ್ಸೋ ಪ್ರೀ ಟರ್ಮ್ ಬೇಬೀಸ್ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ಆಲ್ಬರ್ಟ್ ಐನ್ಸ್ಟೀನ್, ಐಸಾಕ್ ನ್ಯೂಟನ್, ಚಾರ್ಲೆಸ್ ಡಾರ್ವಿನ್, ಇವರು ಕೂಡ ಎಲ್ಲ ಅಕಾಲಿಕ ಜನನವಾದಂಥ ವ್ಯಕ್ತಿಗಳು. ಇವರು ಕೂಡ ಪ್ರೀ ಮ್ಯಾಚೂರ್ ಬೇಬೀಸ್. ಸೊ ಇವರು ಕೂಡ ಮುಂದೆ ಭವಿಷ್ಯದಲ್ಲಿ ಒಂದು ಪ್ರತಿಭಾವಂತ ವ್ಯಕ್ತಿ, ಒಬ್ಬರ ವಿಜ್ಞಾನಿ, ಒಳ್ಳೆ ದೊಡ್ಡ ವ್ಯಕ್ತಿ ಆಗ್ಬೋದು ಅಂತ ಹೇಳಿ ಇವರೆಲ್ಲ ನಮಗೆ ಉದಾಹರಣೆ. ಈ ಪ್ರೀ ಮ್ಯಾಚೂರ್ ಬೇಬೀಸಲ್ಲಿ ಬರ್ತಕ್ಕಂಥ ತೊಂದರೆಗಳನ್ನು ಮತ್ತು ಅವುಗಳ ಟ್ರೀಟ್ಮೆಂಟ್ ನಾವು ಯಾವಾಗ ಸ್ಟಾರ್ಟ್ ಮಾಡ್ಬೇಕಂದ್ರೆ, ತಾಯಿ ಗರ್ಭ ಧರಿಸುವ ಮುನ್ನ ಪ್ರೀ ಕನ್ಸೆಪ್ಷನಲ್ ಅಂತ ಹೇಳ್ತೀವಿ. ಅವಾಗಿಂದ ನಾವು ತಾಯಂದಿರಿಗೆ ಹೆಚ್ಚಿನ ಒತ್ತು ಕೊಡ್ತಾ ಬರಬೇಕಾಗತ್ತೆ. ಸೊ ಉದಾಹರಣೆಗೆ ಫೋಲಿಕ್ ಆ್ಯಸಿಡ್ ಅಂತ ಕೊಡ್ತಾ ಹೇಳ್ತೀವಿ, ಅವನ್ನೆಲ್ಲ, ಮತ್ತು ತಾಯಿಯ ಆರೋಗ್ಯವನ್ನು ಸುಧಾರಿಸ್ತಾ ಹೋಗ್ಬೇಕು ಪ್ರೀ ಕನ್ಸೆಪ್ಷನಲ್ಲಿ, ತಾಯಿ ಗರ್ಭಧಾರಣೆಗೆ ಮುಂಚೆನೆ. ತಾಯಿಗೆ ಏನಾದರೂ ತೊಂದರೆಗಳಿದ್ದಲ್ಲೇ ಮೆಜಾರಿಟಿಯಾಗಿ ತಾಯಿ ತೊಂದರೆಗಳು, ನೆಕ್ಸ್ಟ್ ಮಗುವಿನ ತೊಂದರೆಗಳು ಏನಾದ್ರು ತೊಂದರೆ, ಭ್ರೂಣ ತೊಂದರೆಗಳೇನಿದ್ರು ಕೂಡ ಪ್ರೀ ಮ್ಯಾಚೂರ್ ಡೆಲಿವರಿ ಅಂತ ಹೇಳ್ತೀವಿ, ಪ್ರೀ ಮ್ಯಾಚೂರ್ ಬರ್ತ್ ಆಗಂತ ಚಾನ್ಸ್ಗಳಿರ್ತದೆ. ತಾಯಿಯಲ್ಲಿ ಎಲ್ಲದಕ್ಕಿಂತ ಬಹಳ 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 ಮುಖ್ಯ ಅಂದರೆ ಫುಡ್ ಹ್ಯಾಬಿಟ್ಸ್. ಯಾಕಂದ್ರೆ ಈಗಿನ ತಾಯಂದಿರು ಮಗು ಬೇಕಂತಾರೆ ಹೊರತು ಅದಕ್ಕೆ ತಕ್ಕನಾದಂಥ ಸಿದ್ಧತೆಗಳನ್ನು ಮಾಡ್ಕೊಳ್ಳಲ್ಲ. ಮದುವೆ ಆಯ್ತಂದ್ರೆ ಮಕ್ಕಳಾಗ್ಬೇಕಷ್ಟೆ. ಮಕ್ಕಳು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಯಾವ ಥರ ತಯಾರಿ ಆಗಬೇಕು ಮಾನಸಿಕವಾಗಿ, ದೈಹಿಕವಾಗಿ, ಈಗ ಹಣಕಾಸಿಂದ ಅಂತ ಹೇಳ್ತೀವಿ, ಅದನ್ನ ವ್ಯವಸ್ಥೆ ಎಲ್ಲ ಕೂಡ ನೀವು ಮಾಡ್ಬೇಕಾಗತ್ತೆ, ಅದು ಆಮೇಲೆ. ಬಟ್ ಏನಂದ್ರೆ ಮಾನಸಿಕವಾಗಿ, ದೈಹಿಕವಾಗಿ ತಾಯಂದಿರು, ನೆಕ್ಸ್ಟ್ ತಂದೆಯರು ಕೂಡ, ಅದ್ರ ಜೊತೆಗೆ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬದ ಎಲ್ಲಾ ಸದಸ್ಯರು ಅದಕ್ಕೆ ರೆಡಿಯಾಗಿ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗ್ತದೆ. ತಾಯಿ ಗರ್ಭಧಾರಣೆ ಆದ್ಮೇಲೆ ರೆಗ್ಯುಲರ್ ಆಗಿ ತಾಯಂದಿರು, ನಾವು ವೈದ್ಯರು ಹೇಳಿದ ಹಾಗೆ ಪ್ರತಿ ತಿಂಗಳು, ಪ್ರತಿ 15 ದಿನಕ್ಕೊಂದ್ಸಲ, ಪ್ರತಿ ವಾರಕ್ಕೊಂದ್ಸಲ ಅಂತ ಅವ್ರಿಗೆ ಚೆಕಪ್ಗಳು ಇರ್ತವೆ. ಈ ಸಲಹೆಗಳನ್ನು ನಾವು ಕೂಡ ಅವನ್ನ ನಾವು ಪರಿಪಾಲಿಸ್ತಾ ಅವರು ಹೋಗ್ಬೇಕಾಗ್ತದೆ. ಉದಾಹರಣೆಗೆ ತಾಯಂದಿರಲ್ಲಿ ಗರ್ಭಧಾರಣೆ ಮಾಡಿದ ಮೇಲೆ ಅವರಿಗೆ ನಾವು 3 ತಿಂಗಳಾದ್ಮೇಲೆ ಐರನ್ ಮತ್ತು ಕ್ಯಾಲ್ಸಿಯಮನ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ರೆಗ್ಯುಲರ್ ಆಗಿ ಚುಚ್ಚುಮದ್ದುಗಳನ್ನು ಅವ್ರಿಗೆ ತಾಯಂದಿರಿಗೆ ನಾವು ಕೊಡಬೇಕಾಗ್ತದೆ. ಆಮೇಲೆ ತಾಯಂದಿರಲ್ಲಿ ಬರ್ತಕ್ಕಂಥ ಇನ್ಫೆಕ್ಷನ್ಗಳನ್ನು ಕೂಡ ತಡೆಗಟ್ಟಬೇಕಾಗುತ್ತೆ. ಯಾಕಂದ್ರೆ ತಾಯಿ ಗರ್ಭಧಾರಣೆ ಇದ್ದಾಗ ತಾಯಿಗೆ ಏನೇ ತೊಂದರೆ ಆದರೂ ಕೂಡ ಡೈರೆಕ್ಟ್ ಆಗಿ ಭ್ರೂಣ ಅಂತ ಹೇಳ್ತೀವಿ, ಭವಿಷ್ಯದ ಮಗುವಿನ ಮೇಲೆ ಅದು ತೊಂದರೆಯನ್ನು ಉಂಟು ಮಾಡ್ತದೆ. ಅದಕ್ಕಾಗಿ ವೈದ್ಯರ ಸಲಹೆ ಇಲ್ಲದೆ ಯಾವ ಮಾತ್ರೆ ಔಷಧಿಗಳನ್ನು ಕೂಡ ನಾವು, ಉದಾಹರಣೆಗೆ ಏನೇ ತೊಂದರೆ, ಶೀತ ಕೆಮ್ಮು ಬಂತು, ವಾಂತಿ ಭೇದ ಅಂತ ಮೆಡಿಕಲ್ ಅಲ್ಲಿ ಹೋಗ್ತೀವಿ, ಅದು ಖಂಡಿತ ನಾವು ಮಾಡಬಾರ್ದು. ಸೊ ಅದನ್ನ ನಾವು ತಜ್ಞ ವೈದ್ಯರನ್ನ ಕಂಡುಬಿಟ್ರೆ ಅವರ ಸಲಹೆ ಮೇರೆಗೆ ನಾವೆಲ್ಲ ಪಾಲನೆ ಮಾಡ್ಬೇಕಾಗ್ತದೆ. ವೀರ್ಯದಲ್ಲಿ ತೊಂದರೆ ಇರತಕ್ಕಂಥ ಅನ್ನೋದಕ್ಕಿಂತ ತಾಯಿ ಗರ್ಭ ಬಹಳ 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 ಮುಖ್ಯ ನಮಗೆ. ಯಾಕಂದ್ರೆ ವೀರ್ಯ ಚೆನ್ನಾಗಿ ಇಲ್ಲ ಅಂದ್ರೆ ಗರ್ಭಧಾರಣೆ ಆಗೋದೇ ಇಲ್ಲ. ಸೊ ಅದಕ್ಕೆ ತಾಯಿ ಗರ್ಭ. ಈಗ ಉದಾಹರಣೆಗೆ ನಾವು ಹೊಲ ಮತ್ತು ಗದ್ದೆನ ನಾವು ಉಳೋದಕ್ಕಿಂತ ಮುಂಚೆ ನಾವು ಫಲವತ್ತತೆ ಇರೋ ಆ ತರ ಎಲ್ಲ ರೆಡಿ ಮಾಡಿಕೊಂಡು ನಾವು ಬೀಜವನ್ನು ಬಿತ್ತೀವಿ. ಸೊ ಅದೇ ಫಲವತ್ತತೆಯನ್ನು ಕೂಡ ತಾಯಿಯಲ್ಲೂ ಕೂಡ ಗರ್ಭ ಫಲವತ್ತತೆ ಅಂತ ಹೇಳ್ತೀವಿ. ತಾಯಿ ಗರ್ಭವನ್ನ ನಾವು ರೆಡಿ ಮಾಡ್ಬೇಕಾಗತ್ತ. ರೆಡಿ ಮಾಡಿ, ಉದಾಹರಣೆಗೆ ನಾವು ಫೋಲಿಕ್ ಆಸಿಡ್ ಕೊಡೋದಂತ ಹೇಳ್ತೀವಿ. ತಾಯಂದಿರಲ್ಲಿ ಗರ್ಭ ಧರಿಸಿದ ಮೇಲೆ ಬರ್ತಕ್ಕಂಥ ಬ್ಲಡ್ ಪ್ರೆಷರ್, PIH ಅಂತ ಹೇಳ್ತೀವಿ ನಾವು, ಪ್ರೆಗ್ನೆನ್ಸಿ ಇಂಡ್ಯೂಸ್ ಹೈಪರ್ ಟೆನ್ಷನ್ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಡಯಾಬಿಟಿಸ್, ತಾಯಂದಿರಲ್ಲಿ ಮಧುಮೇಹ ಗರ್ಭಧಾರಣೆ ಆದ್ಮೇಲೆ, ತಾಯಿಗೆ ಹೃದಯ ತೊಂದರೆ ಏನಾದರೂ ಇತ್ತು, ತಾಯಿಗೆ ಕಿಡ್ನಿ ಪ್ರಾಬ್ಲಮ್ ಏನಾದರೂ ಇತ್ತು, ಇವನ್ನೆಲ್ಲ ನಾವು ತಡೆಗಟ್ಟಬೇಕು.
ಬಂದರೂ ಕೂಡ ಅದಕ್ಕೆ ಸೂಕ್ತವಾದಂಥ ಚಿಕಿತ್ಸೆಗಳಿರ್ತವೆ. ಅವನ್ನ ನಾವು ಕಾಲಕ್ಕೆ ಅದಕ್ಕೆ ಚಿಕಿತ್ಸೆಗಳನ್ನ ಕೊಡ್ತಾ ಹೋಗ್ಬೇಕು. ತಾಯಿಗೆ ಸರಿಯಾಗಿ ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಟ್ಟು ತಾಯಿಯನ್ನ ರೆಡಿ ಮಾಡಿ ಆಮೇಲೆ ನಾವು ಗರ್ಭಧಾರಣೆಗೆ ಅವ್ರಿಗೆ ಅವಕಾಶ ಮಾಡಿ ಕೊಡ್ತೀವಿ. ಇದಾದ್ಮೇಲೆ 9 ತಿಂಗಳಾಗ್ಲಿ ಇಲ್ಲ ತಾಯಿಗೆ ನೋವು ಬಂದ ಮೇಲೆ 100ಕ್ಕೆ 100ರಷ್ಟು ಪ್ರಯತ್ನ ಮಾಡಿ ನಾವು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಅಂತ ಹೇಳ್ತೀವಿ. ಆಸ್ಪತ್ರೆಯಲ್ಲಿ ನಾವು ಮಗು ಜನನವಾಗುವಂತ ಪ್ರಯತ್ನವನ್ನ ಮಾಡಬೇಕು. ಇದರಿಂದ ತಾಯಿ ಮತ್ತು ಮಗುಗೆ ಇಬ್ಬರಿಗೂ ಬರತಕ್ಕಂಥ ತೊಂದರೆಗಳನ್ನ ನಾವು ತಡೆಗಟ್ಟಬಹುದು. ಸ್ಕ್ಯಾನಿಂಗ್ ಮಾಡೋದ್ರಿಂದ ಮಗು ಪ್ರೀಮೆಚೂರ್ ಹುಟ್ಟಬಹುದಾ ಅಂತ ನಾವಿನ್ನೂ ಅದನ್ನು ಊಹಿಸಬಹುದು. ಸ್ಕ್ಯಾನಿಂಗ್ ಮಾಡೋದು, ಯಾಕೆಂದ್ರೆ ಮಗುಗೆ ಏನಾದರೂ ತೊಂದರೆ ಇತ್ತು ಇಲ್ಲ ತಾಯಿ ಗರ್ಭದಲ್ಲಿ ತೊಂದರೆ ಇತ್ತು ಅಂದಾಗ ಪ್ರೀಮೆಚೂರ್ ಡೆಲಿವರಿ ಆಗಂತ ಚಾನ್ಸ್ಗಳನ್ನ ಇದ್ರೆ ನಾವು ಅದನ್ನ ತಡೆಗಟ್ಟಕ್ಕೆ ಆಗಲ್ಲ, ಹಾಗೇ ಆಗುತ್ತೆ ಅಂದಿದ್ರೆ ಅದನ್ನ ತಾಯಿ, ತಂದೆ ಮತ್ತು ಕುಟುಂಬದ ಸದಸ್ಯರೆಲ್ಲರಿಗೂ ನಾವು ಅವ್ರನ್ನ ಮಾನಸಿಕವಾಗಿ ರೆಡಿ ಮಾಡಿ ಸಾಧ್ಯವಾದಷ್ಟು ಆಸ್ಪತ್ರೆಯಲ್ಲಿ ಡೆಲಿವರಿ ಮಾಡಿಸಿದ್ರೆ ಮಗು ಮತ್ತು ತಾಯಿಗೆ ಬರ್ತಕ್ಕಂಥ ತೊಂದರೆಗಳನ್ನ ಸಾಮಾನ್ಯವಾಗಿ ನಾವು ತಡೆಗಟ್ಟಬಹುದು. ಐಡಿಯಲ್ ಏಜ್ ನಾವು 20-21 ವಯಸ್ಸಿಂದ ಸಾಮಾನ್ಯವಾಗಿ 35 ವರ್ಷ. ಇದು ನಮ್ಮ ಫಲವತ್ತತೆಯ ಒಂದು ಅವಧಿ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ 30-35 ಎಲ್ಡರ್ಲಿ ಮದರ್ಸ್ ಅಂತ ಹೇಳ್ತೀವಿ. ಎಲ್ಡರ್ಲಿ ಮದರ್ಸ್ ಅಂದಾಗ ಏನಾಗುತ್ತಂದ್ರೆ ಅವರ ಗರ್ಭಕೋಶದ ಕೆಲಸ, ಅದರ ಕಾರ್ಯತೆ ಅದೇನಂದ್ರೆ ಕಡಿಮೆ ಆಗಿರುತ್ತೆ. ಅವಾಗ ಪ್ರೀಮ್ಯಾಚೂರ್ ಬೇಬೀಸು ಜನನ ಆಗಕ್ಕೆ ಕಾರಣ ಇರ್ತದೆ. ಈಗ ಉದಾಹರಣೆಗೆ ಮೊದಲೇ ಮಗು ಜನನವಾಗಿತ್ತು, ಮೊದಲೇ ಮಗು ಮತ್ತು ಎರಡನೇ ಮಗುವಿನ ಅಂತರ ಅಟ್ಲೀಸ್ಟ್ 3 ವರ್ಷ ಇರಬೇಕು. ಇಲ್ಲ ಬೇಗ ಆಯ್ತು ಅಂದ್ರೆ ಅವಾಗ್ಲೂ ಕೂಡ ಗರ್ಭ ಮೊದಲನೇ ಡೆಲಿವರಿ ಆದ್ಮೇಲೆ ಅದಕ್ಕೆ ಅಟ್ಲೀಸ್ಟ್ ತಾಯಿ ಗರ್ಭ ಮತ್ತು ದೇಹ ಮತ್ತೆ ಇನ್ನೊಂದು ಗರ್ಭ ಧಾರಣೆ ಮತ್ತು ಜನನಕ್ಕೆ ರೆಡಿ ಆಗ್ಬೇಕು, ತಯಾರಿ ಆಗ್ಬೇಕು ಅಂದ್ರೆ ಅಟ್ಲೀಸ್ಟ್ 2-3 ವರ್ಷ ಬೇಕಾಗ್ತದೆ. ಆ ಗ್ಯಾಪ್ ಅನ್ನು ಕೂಡ ನಾವು ಖಂಡಿತವಾಗಿ ಕೊಡಬೇಕು ಮತ್ತು ಅದರ ಬಗ್ಗೆ ತಿಳುವಳಿಕೆಯನ್ನ ಗಂಡ ಹೆಂಡತಿ ಮತ್ತು ಕುಟುಂಬದ ಸದಸ್ಯರಿಗೆಲ್ಲರೂ ಅದ್ರ ಬಗ್ಗೆ ನಾವು ತಿಳುವಳಿಕೆ ಮನವರಿಕೆ ಮಾಡಿಕೊಡೋದು ತುಂಬಾ ಅಗತ್ಯ. ಈಗ ಪ್ರೀಮ್ಯಾಚುರಿಟಿ ಅಂದ್ರೆ ಏನು? ಪ್ರೀಮ್ಯಾಚುರಿಟಿ ಅಂದ್ರೆ 37 ವಾರಕ್ಕಿಂತ ಮುಂಚೆ ಹುಟ್ಟಿರೋಂಥ ಮಕ್ಕಳಿಗೆ ನಾವು ಪ್ರೀಮ್ಯಾಚೂರ್ ಬೇಬೀಸ್ ಅಂತ ಹೇಳ್ತೀವಿ. 35 ವಾರಕ್ಕೆ ಹುಟ್ಟಬಹುದು, 30 ವಾರಕ್ಕೆ ಹುಟ್ಟಬಹುದು, 28 ವಾರಕ್ಕೂ ಕೂಡ ಹುಟ್ಟಬಹುದು. ಕೆಲವು ಮಕ್ಕಳು 26 ವಾರಕ್ಕೂ ಕೂಡ ಹುಟ್ಟುತ್ತವೆ. ಮಿನಿಮಮ್ ಮಗು ಚೆನ್ನಾಗಿ ಹುಟ್ಟಬೇಕು, ಡೆಲಿವರಿ ಆದ್ಮೇಲೆ ಚೆನ್ನಾಗಿರ್ಬೇಕು ಅಂದ್ರೆ ತಾಯಿ ಗರ್ಭದಲ್ಲಿ 28 ವಾರ ತುಂಬಿರ್ಬೇಕು, ಅಂದ್ರೆ 7 ತಿಂಗಳು ಸಂಪೂರ್ಣವಾಗಿರ್ಬೇಕು. ಅಂದ್ರೆ ಮಗುವನ್ನ ನಾವು ಒಂದು ಪ್ರಯತ್ನ ಮಾಡಿ ಬದುಕಿಸ್ಕೊಳ್ಳಂತ ಮಾಡಬಹುದು. ತಾಯಿಯ ಆರೋಗ್ಯ ಯಾವ ರೀತಿ ಚೆನ್ನಾಗಿರುತ್ತೆ ಮಗು ಆರೋಗ್ಯನ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇದು ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟ್ ಆಗಿ ತಾಯಿ ಮೆಂಟಲಿ ಆಗ್ಲಿ ಫಿಸಿಕಲಿ ಆಗ್ಲಿ ಶಿ ಶುಡ್ ಬಿ ಫಿಟ್, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಗಟ್ಟಿಯಾಗಿರ್ಬೇಕು. ಯಾಕಂದ್ರೆ ನಮ್ಮನ್ನೇ ನಂಬಿ ಬರ್ತಕ್ಕಂಥ ಒಂದು ಜೀವಿ. ಸೊ ನಾವು ಅದಕ್ಕೆ ಸರಿಯಾಗಿ ಆರೈಕೆ ಕೊಟ್ಟಿಲ್ಲ ಅಂದ್ರೆ ನಾವು ಆ ಜೀವಿಗೂ ಕೂಡ ನಾವು ಮೋಸ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕಾಗಿ ನಾವು ಏನೇ ತೊಂದರೆಗಳು ಇದ್ರೂ ಕೂಡ ನನ್ನ ಮಗುವಿನ ಆರೋಗ್ಯವನ್ನ ದಾಟಿ ಯಾವ ತೊಂದರೆಗಳು ಇರೋದಿಲ್ಲ. ಸೊ ಅದಕ್ಕಾಗಿ ಎಲ್ಲರಿಗೂ ಜೀವನದಲ್ಲಿ ಎಲ್ಲಾ ರೀತಿಯ ಮಾನಸಿಕ ತೊಂದರೆಗಳಾಗ್ಲಿ ದೈಹಿಕ ತೊಂದರೆಗಳು ಇದ್ದೇ ಇರ್ತವೆ. ಅದನ್ನ ನಾವು ಮಗುವಿಗಾಗಿ ನಮಗಾಗಿ ಅದನ್ನು ತಡೆದುಕೊಂಡು 9 ತಿಂಗಳು ತುಂಬವರೆಗೂ ಮಗುವಿನ ಆರೈಕೆಯನ್ನ, ಭ್ರೂಣದ ಆರೈಕೆ ಮಾಡೋದು ತುಂಬಾ ಮುಖ್ಯ ಮಾತ್ರ ಅಲ್ಲ, ಅದು ನಮ್ಮ ಜವಾಬ್ದಾರಿ ಕೂಡ. ತಾಯಿ ಮಾತ್ರ ಅಲ್ಲ, ನಾನು ಮುಂಚೆ ಹೇಳಿದೆ ನಿಮಗೆ, ತಾಯಿ, ತಂದೆ ಮತ್ತು ಕುಟುಂಬದ ಎಲ್ಲಾ ಸದಸ್ಯರು ಇದರಲ್ಲಿ ಜವಾಬ್ದಾರಿ ಇರ್ತದೆ. ಇದೊಂದು ಹೆಲ್ಪ್ ಅಲ್ಲ. ನಾವೆಲ್ಲ ಅನ್ಕೊಂತೀವಿ ತಾಯಿ ಗರ್ಭಧಾರಣೆ ಮಾಡಿದ್ರೆ ನಾವು ಅವ್ರಿಗೆಲ್ಲ ಹೆಲ್ಪ್ ಮಾಡ್ಬೇಕು. ಅದು ಹೆಲ್ಪ್ ಅಲ್ಲ, ಸಹಾಯ ಅಲ್ಲ, ಅದು ನಮ್ಮ ಪ್ರಮುಖ ಪಾತ್ರ ಮತ್ತು ಜವಾಬ್ದಾರಿ ಕೂಡ ಅದರಲ್ಲಿ ಇರ್ತದೆ. ಈ ಪ್ರೀಮ್ಯಾಚೂರ್ ಬೇಬೀಸ್ ಅಂತ ಹೇಳ್ತೀವಿ, ಅಕಾಲಿಕವಾಗಿ ಜನನವಾದಂಥ ಮಕ್ಕಳಿಗೆ ಇನ್ನೂ ಒಂದು ಅತಿ ಮುಖ್ಯವಾದಂಥ ಅಂಶ ಅಂದರೆ ನಾರ್ಮಲ್ ಆಗಿ 37 ವಾರದ ಮೇಲೆ ಹುಟ್ಟತಕ್ಕಂಥ ಮಕ್ಕಳಿಗೂ ಇವಕ್ಕೂ ಸ್ವಲ್ಪ ವ್ಯತ್ಯಾಸಗಳು ಇರ್ತದೆ. ಸೊ ಆ ವ್ಯತ್ಯಾಸಗಳನ್ನು ನಾವು ಸರಿದೂಗಿಸ್ಬೇಕು ಅಂದರೆ ತಂದೆ, ಎಸ್ಪೆಷಲಿ ತಾಯಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಬೇಕಾಗುತ್ತದೆ. ಉದಾಹರಣೆಗೆ ಫೀಡಿಂಗ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಹಾಲನ್ನು ಕೊಡಂತ ಆ ಫ್ರೀಕ್ವೆನ್ಸಿ ಏನಿರ್ತದಲ್ಲ, ಪ್ರತಿ 2 ಗಂಟೆಗೆ ಒಂದ್ಸಲ ಮಗು ಮಲಗಿದ್ರೂ ಕೂಡ ನಾವು ಈ ಮಗುವನ್ನ ಎಚ್ಚರಿಸ್ಬಿಟ್ಟು ಹಾಲನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ದಿನಕ್ಕೆ ನಾವು 8ರಿಂದ 12 ಬಾರಿ ನಾವು ಮಗುಗೆ ಹಾಲನ್ನು ಕೊಡ್ತಾ ಹೋಗ್ಬೇಕಾಗತ್ತೆ. ಆಮೇಲೆ ಕಾಲಕ್ಕೆ ಮಗುವಿನ ತೂಕವನ್ನ ಚೆಕ್ ಮಾಡಿಸೋದು ತುಂಬಾ ಮುಖ್ಯ. ಆಮೇಲೆ ಕಂಗ್ರೂ ಮದರ್ ಕೇರ್ ಅಂತ ಹೇಳ್ತೀವಿ. ಮುಂಚೆ ನಾವು ತಾಯಂದಿರಿಗೆ ಮಾತ್ರ ಕಂಗ್ರೂ ಕೇರ್ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಒತ್ತನ್ನು ಕೊಡ್ತಿದ್ವಿ. ಈಗ ತಂದೆಯರು ಸೇರಿಬಿಟ್ಟು ಕಂಗ್ರೂ ಕೇರ್ ಬಗ್ಗೆ ಅಂತ ಹೇಳ್ತೀವಿ. ಅಂದ್ರೆ ಬೇರ್ ಚೆಸ್ಟ್, ತಂದೆ ಮತ್ತು ತಾಯಿಯ ಎದೆ ಮೇಲೆ ನೇರವಾಗಿ ಮಗುವನ್ನ ಚರ್ಮ ತಾಗುವ ಹಾಗೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಮಕ್ಕಳಲ್ಲಿ ಮಾಡಿಸ್ಬೇಕಾಗುತ್ತೆ. ಇದರಿಂದ ಮಗುವಿನ ದೈಹಿಕ, ಬೌದ್ಧಿಕ ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಮಗುವಿನಲ್ಲಿ ಬೆಳೀತಾ ಹೋಗ್ತದೆ. ಮನೆಗೆ ಹೋದ್ಮೇಲೆ ಮಗುವನ್ನ ನೋಡ್ಕೊಳ್ಳೋದೇನಿರ್ತದೆ, ಮನೆಯಲ್ಲಿ ಯಾರಿಗಾದ್ರೂ ಶೀತ, ಕೆಮ್ಮು, ಜ್ವರ ಇದ್ರೆ ಅವರನ್ನ ಮಗುವಿನಿಂದ ಬೇರ್ಪಡಿಸೋದಾಗ್ಲಿ, ಅವ್ರು ಸರಿಯಾಗುವವರೆಗೆ ಹೊರಗಿಂದ ಬರ್ತಕ್ಕಂಥ ವಿಸಿಟರ್ಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ಮಗು ಜನ ಅಂದ ತಕ್ಷಣ 100 ಜನ ಬರ್ತೀವಿ, ನೋಡ್ತೀವಿ, ಎತ್ತೀವಿ, ಮುದ್ದಾಡ್ತೀವಿ. ಅದನ್ನ ಈ ಪ್ರೀ ಟರ್ಮ್ ಬೇಬೀಸ್ ಅಲ್ಲಿ ನಾವು ಖಂಡಿತವಾಗಿಯೂ ಮಾಡಬಾರ್ದು. ಅದರಿಂದ ನಾವು ದೂರ ಇರಬೇಕು. ಯಾಕಂದ್ರೆ ಇದು ಮಗು ಬಹಳ ಸೂಕ್ಷ್ಮವಾಗಿರುತ್ತೆ. ಈ ಮಗುಗೆ ರೋಗ ನಿರೋಧಕ ಶಕ್ತಿಗಳು ತುಂಬಾ ಕಡಿಮೆ ಇರೋದ್ರಿಂದ ಮಗು 4ರಿಂದ 5 kg 6 kg ಆಗೋವರೆಗೂ ನಾವು ತುಂಬಾ ಚೆನ್ನಾಗಿ ನೋಡ್ತಾ ಆರೈಕೆ ಮಾಡ್ತಾ ಹೋಗ್ಬೇಕಾಗ್ತದೆ.
ಈ ಪ್ರೀಟರ್ಮ್ ಬೇಬೀಸ್ಗೆ ಹುಟ್ಟಿದ ತಕ್ಷಣ ಬರ್ತಕ್ಕಂಥ ತೊಂದರೆಗಳಂದ್ರೆ ಹೈಪೋಗ್ಲೈಸಿಮಿ ಅಂತ ಹೇಳ್ತೀವಿ, ದೇಹದಲ್ಲಿ ಸಕ್ಕರೆ ಅಂಶ ಕಡಿಮೆ ಆಗೋದು. ಆಮೇಲೆ ಹೈಪೋಥರ್ಮಿ ಅಂತ ಹೇಳ್ತೀವಿ, ದೇಹದ ಉಷ್ಣಾಂಶ ಕಡಿಮೆ ಆಗೋದು. ಆಮೇಲೆ ಉಸಿರಾಟ ತೊಂದರೆ ಬರೋದು. ಆಮೇಲೆ ನಂಜುಗಳು ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದು ಬರೋದು. ಆಮೇಲೆ ದೇಹದಲ್ಲಿ ಮತ್ತು ಮೆದುಳಲ್ಲಿ ರಕ್ತಸ್ರಾವ ಆಗಂತ ಸಾಧ್ಯತೆಗಳಿರ್ತವೆ. ಇವೆಲ್ಲ ಕೂಡ ಪ್ರಿಮ್ಯಾಚೂರ್ ಬೇಬೀಸ್ಗೆ ಬರ್ತಕ್ಕಂಥ ತೊಂದರೆಗಳು. ಇವನ್ನ ನಾವು ಆದಷ್ಟು ಬೇಗ ಮಗುವಿನ ನವಜಾತ ಶಿಶು ಘಟಕದಲ್ಲಿ ಇರಿಸಿ ಚಿಕಿತ್ಸೆ ಪ್ರಾರಂಭ ಮಾಡಿದ್ರೆ ಇವನ್ನೆಲ್ಲ ನಾವು ತಡೆಗಟ್ಟಬಹುದು. ಇದರಿಂದ ಬರ್ತಕ್ಕಂಥ ತೊಂದರೆಗಳನ್ನು ನಾವು ಕಡಿಮೆ ಮಾಡಬಹುದು ಮತ್ತು ಮಗುವಿನ ಆರೋಗ್ಯವನ್ನು ಕೂಡ ಉತ್ತಮಗೊಳಿಸುವಲ್ಲಿ ಒಂದು ಪ್ರಯತ್ನ ಮಾಡಬಹುದು. ಇದಾದ ತಕ್ಷಣ ನೆಕ್ಸ್ಟ್ ಬರುವುದು ಒಂದು ಮಗುವಿನ ತೂಕ ಮಿನಿಮಮ್ ಆಗಿ 1.25 kg ಇಲ್ಲ 2 kg ಅಂತ ಹೇಳ್ತೀವಿ. ICU ಅಲ್ಲಿ ಇದ್ದು ಇಷ್ಟೆಲ್ಲ ಆರೈಕೆ ಆದ್ಮೇಲೆ ಮಗುವಿನ ತೂಕ ಏರಿದ್ಮೇಲೆ ನಾವು ಮಗು ಡಿಸ್ಚಾರ್ಜ್ಗೆ ಫಿಟ್ ಅಂತ ಹೇಳ್ತೀವಿ. ಆ ಬಿಡುಗಡೆಗೊಳಿಸೋದಕ್ಕಿಂತ ಮುಂಚೆ ನಾವು ತಂದೆ ತಾಯಿಗಳನ್ನ ಮತ್ತೆ ಕುಟುಂಬವನ್ನ ಆ ದಿಕ್ಕಿನಲ್ಲಿ ನಾವು ಸಿದ್ಧತೆ ಮಾಡಿ ಮಗುವನ್ನು ಮನೆಯಲ್ಲಿ ಯಾವ ತರ ನೋಡ್ಬೇಕು ಅಂತ ಅದನ್ನ ಸಿದ್ಧತೆಗಳನ್ನು ಮಾಡಿ ನಾವು ಕಳಿಸ್ಬೇಕಾಗ್ತದೆ. ಸೊ ಅದ್ರ ಬಗ್ಗೆ ತಂದೆ ಮತ್ತು ತಾಯಿಗೆ ಮತ್ತು ಕುಟುಂಬದಲ್ಲಿರ್ತಕ್ಕಂಥ ಎಲ್ಲಾ ಸದಸ್ಯರಿಗೂ ಕೂಡ ಈ ಪ್ರಿಮ್ಯಾಚೂರ್ ಬೇಬಿ ಕೇರ್ ಬಗ್ಗೆ ಆಗಲಿ, ಬರ್ತಕ್ಕಂಥ ತೊಂದರೆಗಳ ಬಗ್ಗೆ ಆಗಲಿ, ಮುಂದೆ ಆರೋಗ್ಯ ಸಮಸ್ಯೆಗಳು ಬರದೇ ಇರ್ತಾರೆ ನೋಡ್ಕೊಳ್ಳೋಂಥ ತಿಳುವಳಿಕೆಯನ್ನು ನಾವು ಅವ್ರಿಗೆ ಹೇಳಿ ಕಳಿಸ್ಬೇಕಾಗ್ತದೆ. ಡಿಸ್ಚಾರ್ಜ್ ಆಗೋದಕ್ಕಿಂತ ಮುಂಚೆ ಕೆಲವು ಪರೀಕ್ಷೆಗಳನ್ನು ಮಾಡೋದಿರ್ತದೆ. ನಾವು ಕಣ್ಣಿನ ಪರೀಕ್ಷೆ ಅಂತ ಹೇಳ್ತೀವಿ, ROP ಸ್ಕ್ರೀನಿಂಗ್ ಅಂತ ಹೇಳ್ತೀವಿ, ಥೈರಾಯ್ಡ್ ಪರೀಕ್ಷೆಗಳಂತ ಹೇಳ್ತೀವಿ, ಆಮೇಲೆ ಹೃದಯ ಪರೀಕ್ಷೆಗಳಂತ ಹೇಳ್ತೀವಿ, ಹೃದಯ ಸ್ಕ್ಯಾನ್ಗಳನ್ನು. ಯಾಕಂದ್ರೆ ಪ್ರಿಮ್ಯಾಚೂರ್ ಬೇಬೀಸ್ ಅಲ್ಲಿ ಹೃದಯ ಸಂಬಂಧಿತ ತೊಂದರೆಗಳು ಸ್ವಲ್ಪ ಜಾಸ್ತಿ. ನೆಕ್ಸ್ಟ್ ಬಂದ್ಬಿಟ್ಟು ಮಗುವಿನ ಕಿವಿ ಪರೀಕ್ಷೆಯನ್ನು ಕೂಡ ಮಾಡಿ ನಾವು ಕಳಿಸ್ಬೇಕಾಗ್ತದೆ. ಕಳಿಸಿ ಆದ್ಮೇಲೆ ಪ್ರತಿ ವಾರ ಆಗ್ಲಿ ಇಲ್ಲ 10 ದಿನಕ್ಕಾಗ್ಲಿ ಮಗುವಿನ ತೂಕವನ್ನ ನಾವು ಪದೇ ಪದೇ ಚೆಕ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಮಗು ಒಂದು ದಿನಕ್ಕೆ 25ರಿಂದ 30 ಗ್ರಾಮ್ ತೂಕ ಮೊದಲ 3 ತಿಂಗಳಲ್ಲಿ ಏರ್ಬೇಕಾಗ್ತದೆ. ಅದಕ್ಕಾಗಿ ಮೊದಲ 3 ತಿಂಗಳಲ್ಲಿ ಪ್ರತಿ ವಾರ ಬಂದು ಮಗುವನ್ನ ದೈಹಿಕವಾಗಿ ಮತ್ತು ಬೇರೆ ಲಕ್ಷಣಗಳು ಏನಾದರೂ ಇದಾವಂತ ಅದನ್ನ ನಾವು ಪರೀಕ್ಷೆ ಮಾಡಬೇಕಾಗ್ತದೆ. ತೂಕ ಎಲ್ಲ ಏರ್ತದಲ್ಲ ಅಂತ ನೋಡ್ಬೇಕಾಗ್ತದೆ ಮತ್ತು ತಲೆ ಸುತ್ತಳತೆ ಕೂಡ ನಾವು ಚೆನ್ನಾಗಿ ಬೆಳೀತದೆ ಅಂತ ನೋಡ್ಬೇಕಾಗ್ತದೆ. ಡಿಸ್ಚಾರ್ಜ್ ಆದ್ಮೇಲೆ ಕಿವಿ ಪರೀಕ್ಷೆನ ಮತ್ತು ಕಣ್ಣಿನ ಪರೀಕ್ಷೆಗಳನ್ನ, ಎಸ್ಪೆಷಲಿ ಕಣ್ಣಿನ ಪರೀಕ್ಷೆ ROP ಸ್ಕ್ರೀನಿಂಗ್ ಹಂತವಾಗಿ ಕಣ್ಣಿನ ತಜ್ಞರ ಹತ್ರ ಮಾಡಿಸ್ತಾ ಅದನ್ನ ನಾವು ಫಾಲೋ ಅಪ್ ಅಂತ ಹೇಳ್ತೀವಿ, ಮಾಡಿಸ್ಬೇಕಾಗಿದೆ. ಯಾಕಂದ್ರೆ ಈ ತರ ಮಕ್ಕಳಿಗೆ ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ ಅಂತ ಹೇಳ್ತೀವಿ. ರೆಟಿನಾದ ಒಂದು ಭಾಗ ಸರಿಯಾಗಿ ಬೆಳವಣಿಗೆ ಆಗದೇ ಇರೋದ್ರಿಂದ ಮಗುನಲ್ಲಿ ಅಂಧತ್ವವನ್ನು ಬರೋಂಥ ಚಾನ್ಸ್ ಇರ್ತದೆ. ಅದನ್ನ ನಾವು ತಡೆಗಟ್ಟಬೇಕಾಗ್ತದೆ. ಒಂದು ಸಲ ಮಗು ತೂಕ ಚೆನ್ನಾಗಿ ಏರಕ್ಕೆ ಶುರು ಮಾಡ್ತು ಅಂದಾಗ ಏನಾಗುತ್ತಂದ್ರೆ ಮಗುವಿಗೆ ಕಾಲಕ್ಕೆ ಲಸಿಕೆಗಳನ್ನು ನಾವು ಕೊಡಿಸ್ಬೇಕಾಗ್ತದೆ. ಹುಟ್ಟಿದ ತಕ್ಷಣ ಮಗು 2 kg ಆದ್ಮೇಲೆ ನಾವು BCG ಕೊಡ್ಬೇಕಾಗತ್ತೆ. 1.5 ತಿಂಗಳು ಅಂದ್ರೆ 6 ವಾರಕ್ಕೆ 5 ಇಂಜೆಕ್ಷನ್ಗಳು ಬರ್ತವೆ. ಅಂದ್ರೆ DPT, ಹೆಪಟೈಟಿಸ್ B, ಆಮೇಲೆ H ಇನ್ಫ್ಲೂಯೆನ್ಸಾ B, ರೋಟಾವೈರಸ್ ಮತ್ತು ನಿಮೋನಿಯಾ. ಒಟ್ಟು 7 ಲಸಿಕೆಗಳು. ಅದೇ 7 ಲಸಿಕೆಗಳು ಮತ್ತೆ 2.5 ತಿಂಗಳಲ್ಲಿ 10 ವಾರಕ್ಕೆ, ಮತ್ತೆ 3ನೇ ಡೋಸ್ ಬಂದು 14ನೇ ವಾರ, ಅಂದ್ರೆ ಅದು 3.5 ತಿಂಗಳಿಗೆ ನಾವು ಕೊಡ್ತಾ ಇರ್ತೀವಿ. ಆಮೇಲೆ ಬಂದು ನೆಕ್ಸ್ಟ್ 6 ತಿಂಗಳು, 9 ತಿಂಗಳು, ವರ್ಷ, 15 ತಿಂಗಳು, 18 ತಿಂಗಳು ಈ ತರ ಕೊಡ್ಬೇಕಾಗುತ್ತೆ. ಸೊ ನೀವು ಕಾಲಕ್ಕೆ ಮಕ್ಕಳ ತಜ್ಞರನ್ನ ನೀವು ಭೇಟಿ ಆಗ್ತಾ ಹೋದ್ರೆ ಮಗುವಿನ ಆರೋಗ್ಯವನ್ನು ನೋಡಿ ಅವರು ನಿಮಗೆ ಅದರ ಬಗ್ಗೆ ಸಲಹೆಗಳನ್ನು ಕೊಡ್ತಾ ಹೋಗ್ತಾರೆ. ಇದರಿಂದ ನಾವೆಲ್ಲ ನಾವು ಪ್ರೀಟರ್ಮ್ ಬೇಬೀಸ್ ಅಂತ ಹೇಳ್ತೀವಿ. ಅವಕ್ಕೆ ಬರ್ತಕ್ಕಂಥ ಆರೋಗ್ಯ ತೊಂದರೆಗಳನ್ನು ನಾವು ತುಂಬ ಕಡಿಮೆ ಮಾಡಬಹುದು. ಮಗು ಬೆಳೀತಾ ಏನಾಗುತ್ತಂದ್ರೆ ಈ ಪ್ರೀಟರ್ಮ್ ಬೇಬೀಸಲ್ಲಿ ಕೆಲವೊಂದು ಸಮಸ್ಯೆಗಳು ಸ್ವಲ್ಪ ದಿನಗಳವರೆಗೆ, ಸ್ವಲ್ಪ ವರ್ಷಗಳವರೆಗೆ ಕಾಡ್ತಾ ಹೋಗ್ತವೆ. ಈಗ ಉಸಿರಾಟಕ್ಕೆ ಅಂದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ತೊಂದರೆಗಳು, ಅಲರ್ಜಿ ಅಂತ ಹೇಳ್ತೀವಿ, ನಿಮೋನಿಯಾ ಅಂತ ಹೇಳ್ತೀವಿ. ಆಮೇಲೆ ಕೆಲವು ಮಕ್ಕಳಿಗೆ ಮಾನಸಿಕ ತೊಂದರೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಿಂಗಾಗಿ ಈ ಎಲ್ಲಾ ಮಕ್ಕಳನ್ನ ಕಾಲಕ್ಕೆ ಪರೀಕ್ಷೆಗೊಳಿಸಿ ಆಮೇಲೆ ಸೂಕ್ತ ವೈದ್ಯರ ಹತ್ರ ತೋರಿಸ್ಬಿಟ್ಟು ಆ ತರ ಬರ್ತಕ್ಕಂಥ ಲಕ್ಷಣಗಳನ್ನು ಮುಂಚೆ ನಾವು ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆಗಳನ್ನ ಕೊಡಿಸಂತ ಪ್ರಯತ್ನ ಕೂಡ ನಾವು ಮಾಡಬೇಕಾಗುತ್ತೆ. ಯಾಕಂದ್ರೆ ಇವು ಮಕ್ಕಳು ಹುಟ್ಟಿದಾಗ ಸ್ಮಾಲ್ ಇದ್ರು ಕೂಡ, ಅಂದ್ರೆ ಅತಿ ಸಣ್ಣ ಮಕ್ಕಳು ಇದ್ರು ಕೂಡ ಬೆಳೀತಾ ಅವರು ನಮ್ಮ ದೇಶದ ಸಂಪತ್ತು. ಈಗ ಉದಾಹರಣೆಗೆ ಹೇಳದಂಗೆ ಆಲ್ಬರ್ಟ್ ಐನ್ಸ್ಟೀನ್, ಐಸಾಕ್ ನ್ಯೂಟನ್ ಮತ್ತು ಚಾರ್ಲ್ಸ್ ಡಾರ್ವಿನ್ ಅವರು ಕೂಡ 9 ತಿಂಗಳಿಗಿಂತ ಮುಂಚೆ ಜನನವಾದಂತ ಮಹಾಪುರುಷರು. ಈ ಮಕ್ಕಳು ಕೂಡ ಮಹಾಪುರುಷರಾಗಂತ ಎಲ್ಲ ಒಂದು ಅವಕಾಶವನ್ನು ಅವರಿಗೆ ನಾವು ಮಾಡಿಕೊಡ್ಬೇಕು. ಸೊ ಆ ನಿಟ್ಟಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಿಮ್ಯಾಚೂರ್ ಬೇಬೀಸ್ಗೆ ಅಂತ ಹೇಳ್ತೀವಿ, ಅಕಾಲಿಕವಾಗಿ ಜನನವಾದಂಥ ಮಕ್ಕಳಿಗೆ ಈ ತರ ತೊಂದರೆಗಳು ಬರಬಾರ್ದು, ಅವರು ಕೂಡ ಒಂದು ಒಳ್ಳೆಯ ಅವಕಾಶಗಳನ್ನು ಪಡೆದುಕೊಂಡು ಸಮಾಜದಲ್ಲಿ ಒಳ್ಳೆಯ ರೀತಿಯಿಂದ ಬೆಳೆದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಆ ನಿಟ್ಟಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಪ್ರಿಮ್ಯಾಚುರಿಟಿ ಡೇನ 15ನೇ ತಾರೀಕು ಆಚರಣೆ ಮಾಡುತ್ತೆ. ಇವೆಲ್ಲ ಅಂಶಗಳನ್ನ ನಾವು ಪಾಲಕರಾಗಿ, ವೈದ್ಯರಾಗಿ, ಸಾರ್ವಜನಿಕರಾಗಿ, ಸರ್ಕಾರ ಈ ಎಲ್ಲ ನಿಟ್ಟಿನಲ್ಲಿ ಜವಾಬ್ದಾರಿಯಿಂದ ಮುಂಚೆ ಕಾಣಿಸಿದ ಅಂಶಗಳನ್ನ ನಾವು ಗಮನದಲ್ಲಿಟ್ಟುಕೊಂಡು ಪ್ರಿಮ್ಯಾಚೂರ್ ಬೇಬೀಸ್ಗೆ ನಾವು ಹೆಚ್ಚಿನ ಒತ್ತನ್ನು, ಅಂದ್ರೆ ಚೆನ್ನಾಗಿ ಬೆಳೆಯುವ ನಿಟ್ಟಿನಲ್ಲಿ ಒಳ್ಳೆ ಒತ್ತನ್ನು ಕೊಟ್ಟು ಅವನ್ನ ಬೆಳೆಸ್ಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇದುವರೆಗೂ ನವೆಂಬರ್ 15 ಪ್ರಿಮೆಚ್ಯೂರಿಟಿ ಡೇ ಈ ಕುರಿತು ಶಿವಮೊಗ್ಗದ ಯೂನಿಟಿ ಮಕ್ಕಳ ಆಸ್ಪತ್ರೆಯ ಮಕ್ಕಳ ತಜ್ಞರಾದ ಡಾಕ್ಟರ್ ಅಜಯ್ ಬಡ್ಡಿ DY ಅವರಿಂದ ಮಾಹಿತಿ ಕೇಳಿದಿರಿ.
ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು ಹೊತ್ತಿಗೆರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ. ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಕೇಳುಗರೆ, ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಕಾರ್ಯಕ್ರಮದ ನಿರ್ವಹಣೆ SR ಭಟ್. ಸಹಕಾರ ಲಿಡಿಯಾ SG. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ನೋಡ್ಕೊಳ್ಳಿ ಎಲ್ರೂ ಬಗ್ಬಿಟ್ಟು